ಹಲೋ ನಮಸ್ತೆ. ನಾನು ಐಕಾನಿಕ್ನ ವೇರ್ ಹೌಸಲ್ಲಿ ಇದ್ದೇನೆ. ಈಗ ನಾವು ತೀರ್ಥಹಳ್ಳಿಗೆ ಹೊರಟದ್ದು ಲೋಡ್ ಮಾಡಿಕೊಂಡು. ಟೈಲ್ ಫುಲ್ ಲೋಡ್ ಆಗ್ತಿದೆ ಗಾಡೀಲಿ. ನಮ್ಮ ಕುಟನಲ್ಲಿದ್ದಾರೆ ನೋಡಿ, ಕುಟನ ಲೋಡ್ ಮಾಡಿಬಿಟ್ಟು ಆ ಕಡೆ ಹೋಗ್ತಾ ಇದ್ದಾರೆ. ನಮ್ಮ ಉಣ್ಣಿಯಟ ಇಲ್ಲಿದ್ದಾರೆ. ಉಣ್ಣಿಯಟ ಇನ್ನು ನೋಡ. ಓಕೆ, ಜಾಮ್ ಮಾಡೋಣ, ಬರ್ತಾರೆ ಈಗ. ಫುಲ್ ಜಾಮ್ ಮಾಡೋಣ. ಸೈಡ್ ಇದೆ ಗಮ್ ಹಾಕಿ ಗಾಡಿ ಫುಲ್ ಆಗ್ತಾ ಬಂತು. ನಮ್ಮ ಫುಲ್ ಲೋಡ್ ಆಗ್ತಾ ಬಂತು. ರಾತ್ರಿ ಆಗ್ತಾ ಬಂತು ನೋಡಿ. ಇನ್ಮೇಲೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಉಪ್ಪಿನಂಗಡಿ ರೂಟಲ್ಲಿ ಹೋಗ್ತಾ ಇದ್ದೀವಿ. ರೋಡಿನ ಕೆಲಸ ಆಗ್ತಿದೆ ನೋಡಿ, ಎಲ್ಲ ಹಾಕಿದ್ದಾರೆ. ಉಪ್ಪಿನಂಗಡಿ ಬ್ರಿಡ್ಜಲ್ಲಿ ಹೋಗ್ತಾ ಇದ್ದೀವಿ. ರೋಡಲ್ಲಿ ಜಾಸ್ತಿ ಶಬರಿಮಲೆ ಗಾಡಿನೇ ಕಾಣ್ತಾ ಇದೆ ನೋಡಿ. ಎಲ್ಲ ಶಬರಿಮಲೆ ಗಾಡಿನೇ ಜಾಸ್ತಿ ಹೋಗ್ತಾ ಇದೆ. ಉಪ್ಪಿನಂಗಡಿ ಪೇಟದಲ್ಲಿ ಬಿದ್ದು ನಾವು ಉಪ್ಪಿನಂಗಡಿ, ಬೆಳ್ತಂಗಡಿ ಹಾಗೆ ಹೋಗುವಂಥದ್ದು ತೀರ್ಥಹಳ್ಳಿಗೆ. ಓಕೆ, ನಾವು ಬಜಗೋಳಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿ ಶಬರಿಮಲೆ ಯಾತ್ರಿಕರ ಗಾಡಿಯೇನೋ ಬ್ರೇಕ್ ಡೌನ್ ಆಗಿದೆ. ಅಂಗಡಿಯಲ್ಲಿ ಒಂದು ಬಿಸಿ ಬಿಸಿ ಟೀ ಕುಡ್ಕೊಂಡು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮಂಜು ಪ್ರಾರಂಭವಾಗಿದೆ. ಘಾಟ್ ಸೆಕ್ಷನ್ ಆದ ಕಾರಣ ಮಂಜು ಸ್ವಲ್ಪ ಸಿಗ್ತಾ ಇದೆ. ನಾವು ಫಾರೆಸ್ಟ್ ಗೇಟಿಗೆ ರೀಚ್ ಆಗಿದ್ದೀವಿ. ತೀರ್ಥಹಳ್ಳಿಗೆ ರೀಚ್ ಆದ್ವಿ. ಇಲ್ಲಿ ಯಾವುದು ಪೆಟ್ರೋಲ್ ಬಂಕಲ್ಲಿ ಗಾಡಿ ಸೈಡ್ ಹಾಕಿ ಒಂದು ಸಣ್ಣ ನಿದ್ದೆ ಮಾಡಬೇಕು. ರಸದನ್ನ ಡ್ರೈ ಮಾಡ್ತಾ ಇದ್ದಾರೆ ಆಗಿಂದಲೂ. ಬಸ್ ಸ್ಟ್ಯಾಂಡ್, ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡ್. ಎಲ್ಲ ಐ ಥಿಂಕ್ ಬೆಳಿಗ್ಗೆ ಎದ್ದು ಧನುಪೂಜೆ ಹೋಗ್ತಾ ಇದ್ದಾರೆ ಕಾಣುತ್ತೆ. ತುಂಬ ಜನ ನೋಡಿದ್ವಿ ಅಲ್ಲಿ ಸಾರಿ ಹುಡ್ಕೊಂಡಲ್ಲಿ ಹೋಗ್ತಾ ಇದ್ದಾರೆ ಬರುವ ರೂಟಲ್ಲಿ ಅಲ್ವಾ. ಒಂದು ಪೆಟ್ರೋಲ್ ಬಂಕ್ ಸಿಕ್ಕಿದೆ. ಇಲ್ಲಿ ಸೈಡ್ ಹಾಕು, ಸೈಡ್ ಸ್ಥಳ ನೋಡಿ ಹಾಕು ಅಂತ. ಒಂದು ನಿಮಿಷ, ಇಲ್ಲಿ ಸ್ಥಳ ಇಲ್ಲ ಮಾರ್ರೆ. ಅಲ್ಲಿ ಹಾಕುತ್ತಾ ಸೈಡಿಗೆ ಹಾಕೋ, ಸೈಡಿಗೆ ಅಲ್ಲಿ ಸೈಡಿಗೆ ಹಾಕಲ್ಲ. ಸೇಫ್ ಈಚೆ ಮಾಡಿಡುವ. ನಮ್ಮ ಟೆಂಟ್ ರೆಡಿಯಾಗಿದೆ. ಇನ್ನು ಒಂದು ನಿದ್ದೆ. ನಮ್ಮ ಗಾಡಿ ಅಲ್ಲಿದೆ. ಗಾಡಿ ಮುಂದೆ ಟೆಂಟ್ ಹಾಕಿದ್ವಿ ಒಂದು ಪೆಟ್ರೋಲ್ ಬಂಕ್ ಸೈಡಲ್ಲಿ. ಓಕೆ, ಹೊಸದನ್ನೆಲ್ಲ ಲಾಕ್ ಮಾಡಿದ್ರಲ್ಲ. ಮಂಜು ಇದೆ ಲೈಟಾಗಿ. ಭಯಂಕರ ಚಳಿ ಕೂಡ ಇದೆ. ತೀರ್ಥಹಳ್ಳಿ ಫುಲ್ ಕೂಲ್ ಆಗಿದೆ.
ಬೆಳಗ್ಗೆ 6 ಗಂಟೆ ಆಗಿದೆ. ಪೆಟ್ರೋಲ್ ಬಂಕಲ್ಲಿ ಗಾಡಿ ಇಟ್ಟಿದ್ದೀವಲ್ಲ, ಪೆಟ್ರೋಲ್ ಬಂಕ್ ಓಪನ್ ಆಗಿದೆ. ಪ್ರಸಾದನ ಇಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ನಮ್ಮ ಮಾರ್ನಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ. ಪುನಃ ಸೀದಾ ಆ ಸೈಟಿಗೆ ಗಾಡಿ ರೀಚ್ ಮಾಡುವಂಥದ್ದು. ಸ್ಟ್ರೈಟ್ ಹೋದ್ರೆ ಕೊಪ್ಪ ಹೋಗುತ್ತೆ. ನಾವು ಲೆಫ್ಟ್ ಹೋಗ್ತೀವಿ ಸಾಗರ ಕಡೆ. ಎಲ್ಲಿದೆ ನೋಡಿ, ಅಲ್ಲಿದೆ, ಅಲ್ಲಿ 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 ಹೋಗ ಹೂವಿನ ಕಡೆ. ಹೋಗ ಸೀದಾ ಹೋಗ. ಇನ್ನೊಂದು ಒಳ್ಳೆ ವೆಜ್ ಹೋಟೆಲಲ್ಲಿ ನಿಲ್ಲಿಸುವ, 2 ತಟ್ಟೆ ಇಡ್ಲಿ ತಿಂದ್ಕೊಂಡು ಹೋಗುವ. ಒಂದು ಹೋಟೆಲ್ ಸಿಕ್ಕಿದೆ ನೋಡ, ಏನಿದೆ ಅಂತ ತಿಂಡಿ ಮಾಡ್ಕೊಂಡು ಹೋಗು. ನಮ್ಮದು ರಿಯಲ್ ಆಗಿ ಕೋಣಂದೂರಿಗೆ ಜರ್ನಿ ಸ್ಟಾರ್ಟ್ ಮಾಡಿದ್ದೇವೆ. ಸೈಟಿಗೆ 18 ಕಿಲೋಮೀಟರ್ ಇದೆ ಅಂದರು. ನೋಡುವ, ರೋಡು ಅಷ್ಟು ಚೆನ್ನಾಗಿಲ್ಲ. ಬರೋ ರೋಡ್ ಒಳ್ಳೆದಿತ್ತು, ಹೋಗೋ ರೋಡ್ ಅಷ್ಟು ಚೆನ್ನಾಗಿಲ್ಲ. ನಮ್ಮ K21 ಗಾಡಿ ಕಂಡಾಗ ನಮ್ಮ ಪುತ್ತೂರಿನವರು ಒಂದಿಬ್ರು ಬಂದು ಮಾತಾಡಿಸಿದ್ರು, ಬಟ್ ನನಗೆ ವಿಡಿಯೋ ತೆಗಿಯಕ್ಕಾಗಲ್ಲ. ನೋಡಿ, ಭತ್ತ ನಾಟಿ ಮಾಡಿದ್ದಾರೆ. ಹೇಗಿದೆ ವ್ಯೂ ನೋಡಿ ಗದ್ದೆಯದು. ಆ ಬದಿಯಲ್ಲಿ ಎತ್ತರಕ್ಕೆ ಬೆಳೆದು ನಿಂತಿರುವ ಕಬ್ಬಿನ ಬೆಲೆ ನೋಡಿ. ಸ್ವಲ್ಪ ಮಂಚೆ ಎಲ್ಲ ಇದೆ, ಬಿಸಿಲು ಹೊಡಿತಾ ಇದೆ ಕ್ಯಾಮರಾಕ್ಕೆ, ಹಾಗಷ್ಟು ಕ್ಲಿಯರ್ ಆಗಿ ಕಾಣುತ್ತೆ ಗೊತ್ತಿಲ್ಲ. ಬಟ್ ಆ ದಟ್ಟವಾಗಿ ಎದ್ದು ನಿಂತಿರುವಂತಹದ್ದು ಕಬ್ಬು ಬೆಲೆ. ಹಸುಗಳನ್ನು ಮೇಯಲಿಕ್ಕೆ ಬಿಟ್ಟಿದ್ದಾರೆ. ಅಡಿಕೆ ಕೃಷಿ ಕೂಡ ಇದೆ ನೋಡಿ, ಆ ಕಬ್ಬು ಕೃಷಿ ಕಾಣ್ತಾ ಇದೆ.
ತರ ಮರ ಬೀಳಕ್ಕೆ ಬಿಡಲ್ಲ, ಫುಲ್ ಕಡ್ ತೆಗಿದ್ದಾರೆ ಈ ಮರ. ಅದು ರಸ್ತೆ ಈ ಕಡೆಗಳಿದ್ದಂಥ ಮರಗಳನ್ನ ಆ ಮರವನ್ನು ಬಿಚ್ಚು ಕೂಡ ಅಲ್ಲಿ ಮಾರ್ಗ ಮಾಡಿದ್ದಾರೆ, ಸರಣಿ ಮಾಡಿದ್ದಾರೆ. ಮರ ಹಂಗೇನೇ ಇದೆ. ನಾವು ಫೈನಲಿ ಕೋಣಂದೂರು ಪೇಟೆಗೆ ರೀಚ್ ಆದ್ವಿ. ಕೋಣಂದೂರು ಸರ್ಕಲ್ ಹತ್ರ ನಿಯರ್ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಗಾಡಿ ನಿಲ್ಲಿಸಿ ಕೇಳಿದ್ದಾರೆ. ಅಲ್ಲಿಗೆ ನಮ್ಮ ಕಸ್ಟಮರ್ ಬರ್ತಾರಂತೆ. ನೋಡುವ ಸರ್, ನಾವು ಪೊಲೀಸ್ ಸ್ಟೇಷನ್ ಹತ್ರ ಸೈಡ್ ಮಾಡ್ತೀವಿ ಗಾಡಿ. सीधा जाके लेफ्ट ले लो. ಮೂರನೇ ಲೋಕ दोनों लोग हुआ. ಲೆಫ್ಟ್. हाँ लेफ्ट. इधर से राइट है. हाँ स्ट्रेट. ಸೈಟ್ ರೀಚ್ ಆಗಿದೆ. आगे आगे. ಓ ಬೇಡ. ಅನ್ಲೋಡಿಂಗ್ ಆಗ್ತಾ ಇದೆ ಸೈಟ್ಗೆ. ನಾವು ಟೈಲ್ಸ್ ಇಳಿಸ್ತಾ ಇದ್ದೀವಿ. ಅಲ್ಲಿ ಅಪೋಸಿಟ್ ಒಂದು ನಮ್ಮ ಕೆಂಪಡಿಕೆಯನ್ನ, ಹೌದು, ಅಡಿಕೆಯನ್ನು ಬೇಯಿಸಿ ಅದರ ನೀರು ತೆಗೆಯುವಂಥದ್ದು. ನೋಡಿ, ಅಡಿಕೆ ಚೊಗರು ತೆಗಿತಾ ಇದ್ದಾರೆ. ಈ ತರ ಬೇಯಿಸಿದ ಅಡಿಕೆ ನೋಡಿ. ಈ ಕೆಂಪಗಿನ ಕಲರ್ ಏನಿದೆ, ಈ ಕಲರ್ ನಮ್ಮ ಬಟ್ಟೆಗೆಲ್ಲ ಉಪಯೋಗ ಮಾಡ್ತಾರಲ್ಲ. ಹೌದೌದು ಹೌದು. चगरू. ಓಕೆ, चगरू. ಹೌದು. ಈ ತರ ಅಡಿಕೆ ಏನಿದೆ, ಇದನ್ನು ಸುಲಿದು ಬಿಟ್ಟು ಈ ತರ ಮಾಡ್ತಾರೆ. ಅದರ ನಂತರ ಅದನ್ನ ಬೇಯಿಸುವಂಥದ್ದು. ಬೇಯಿಸಿದ ನಂತರ ಏನ್ ಮಾಡೋದು ಮೇಡಮ್? ಬೇಯಿಸಿದ ಮೇಲೆ ಹೌದು, ಅಡಿಕೆ ಕೊನೆ, ಹೌದು, ಕರೆಕ್ಟ್. ಅದು ಬೇಯಿಸಿದ ನಂತರ ಏನ್ ಮಾಡ್ತೀರಾ? ಏಳು ಬಿಸಿಲು ಮಾಡಿದ ನಂತರ ಅದನ್ನು ಸೇಲ್ ಮಾಡುವಂಥದ್ದು. ಆರಿಸ್ಬೇಕಾ? ಅದರ ನಂತರ ಸೇಲ್ ಮಾಡುವಂಥದ್ದು. ಈ ಚೊಗರು ಕೂಡ ಕೊಡುದಿಲ್ಲ ನೀವು? ಹೌದಾ, ಓಕೆ ಓಕೆ. ನಮಗೆ ಆ ಬೇಯಿಸಿದ ಅಡಿಕೆಯನ್ನ ತೋರಿಸಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಯಿಸಿದ ಎಷ್ಟು ಎಷ್ಟು ಬಿಸಿಲಾಗಿದೆ ಸರ್ ಇದಕ್ಕೆ? ಮೂರನೇ ಬಿಸಿಲು ಈ ಕಲರ್ ಬಂದಿದೆ. ಅದು 2 ಬಿಸಿಲು. ಓಕೆ ಓಕೆ, 2 ಬಿಸಿಲಿಗೆ ನಿಮಗೆ ಸ್ವಲ್ಪ ಲೈಟ್ ಕಲರ್ ಬಂದಿದಲ್ಲ. ಓಕೆ ಓಕೆ, ಒಣಗಿದಾಗ ಇನ್ನೂ ರೆಡ್ ಕಲರ್ ಬರುತ್ತೆ.
ಎಷ್ಟಿದೆ ಸರ್ ಇದಕ್ಕೆ ಕೆ ಜಿಗೆ ಇಲ್ಲಿ? ಕ್ವಿಂಟಲ್ಗೆ 55 ಸಾವಿರ. 55 ಸಾವಿರ ಕ್ವಿಂಟಲ್ಗೆ. ಓಕೆ, ಇದನ್ನು ತಿನ್ಲಿಕ್ಕೆ ಆಗುತ್ತಾ? ಅದು ಬೇಕಲ್ಲ ಇದೆ, ಅದು ಓಕೆ ಒಳಗಡೆ ಓಕೆ ಓಕೆ ಸರಿ ಆಯ್ತು. ಇದು ತಿಂದ ಬಾಯಿ ಇದಾಗ್ತದೆ, ನಡೀತದೆ. ನಿಮ್ಮ ಹೆಸರು ಸರ್? ವಿಷ್ಣುಮೂರ್ತಿ. ಕೃಷ್ಣಮೂರ್ತಿ ಅಂತ. ಊರು ಇಲ್ಲಿ ಊರ ಹೆಸರು? ಇದು ಇದು ಅಗ್ರಹಾರ ಗ್ರಹರ್. ಓಕೆ ಕಂಪದ ಗದ್ದೆ. ಓಕೆ ಓಕೆ ಥ್ಯಾಂಕ್ ಯು ಸರ್, ನಿಮ್ಮ ಈ ಸಮಯವನ್ನು ನಮ್ಮೊಟ್ಟಿಗೆ ಸ್ಪೆಂಡ್ ಮಾಡಿದ್ದಕ್ಕೆ. ಓಕೆ ಓಕೆ, ನಮ್ಮ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋಲಿ ಮತ್ತೆ ಕಾಣುವ. ಚಾಚಾ, ಬಾಯ್ ಬಾಯ್.